ಯಾರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಅಡವಿಸಿದ್ದೇಶ್ವರ ಸ್ವಾಮೀಜಿಗಳ ಪರವಾಗಿ ಶಿವಾಪುರ ಗ್ರಾಮದ ಭಕ್ತರ ಪ್ರತಿಭಟನೆ. ಮಠದಲ್ಲಿ ಮಹಿಳೆ ಜೊತೆ ಸ್ವಾಮೀಜಿ ಸಿಕ್ಕಿಬಿದ್ದ ಪ್ರಕರಣ. ಶಿವಾಪುರ ಅಡವಿಸಿದ್ದೇಶ್ವರ ಸ್ವಾಮೀಜಿಗಳನ್ನು ಬೆಂಬಲಿಸಿ ಭಕ್ತರ ಪ್ರತಿಭಟನೆ. ಮೂಡಲಗಿ ತಾಲೂಕಿನ ಶಿವಾಪುರ ಅಡವಿಸಿದ್ದೇಶ್ವರ ಮಠದಲ್ಲಿ ನಡೆದಿದ್ದ ಪ್ರಕರಣ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕು ನಗರದ ಎಪಿಎಂಸಿ ಆವರಣದಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಗೋಕಾಕ್ ನಗರಕ್ಕೆ ಆಗಮಿಸಿದ ಮಹಿಳೆಯರು ಮಕ್ಕಳಿಂದ ಹೋರಾಟ. ಸ್ವಾಮೀಜಿಗಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಭಕ್ತರು. ದ್ವೇಷ ಇತ್ತು ಏನು ಇಲ್ಲಿ ಗೊತ್ತಿಲ್ರಿ. ಅಷ್ಟ ಅಜ್ಜಾರ್ನ ಯಾವಾಗ ಹೊರಗ ಹಾಕಿನ ಕೂತಿರ್ ನೋಡ್ರಿ ಅವ್ರಿ. ಸುಳ್ಳ ಅಪ್ಪೋದ ಅಜ್ಜಾರ್ ಮೇಲೆ ವರ್ಷಾರ್ರಿ. ಅಜ್ಜಾರ್ನ ಯಾವಾಗ ಮಠದಿಂದ ಹೊರಗ ಹಾಕುನು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬ್ಯಾಡಾಗೈತ್ರಿ. ಶಿವಾಪುರ ಊರ್ರಿ ಹಿಡ್ದು ಸರಿ ಹೊಲಸ್ ಕ್ಷೇತ್ರ ಐತ್ರಿ. ಹೇಳ್ಬೇಕಂದ್ರ ಈಗ ಅಜ್ಜಾರ್ ಬರ ಸುಕ್ಷೇತ್ರ ಆಗೈತ್ರಿ. ಅದು ಅಜ್ಜಾರ್ ಬರ ಅಜ್ಜಾರ್ ನಮ್ ಮನ್ಯಾಗ ಸೆಕೆಂಡ್ ಇಯರ್ ಮುಗ್ಯಾನ ನನ್ ಕಾಲೇಜ್ ಬಿಡತ್ತಂದ್ರಿ. ಅಜ್ಜಾರ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ. ಅಜ್ಜಾರ್ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ. ನನಗ್ ಮೊನ್ನೆ ಒಂದ್ ಕವನಾನಂದ್ರಿ ಪ್ರಕಟಣೆ ಆಗೈತ್ರಿ. ಅದ್ ಮೂಡಲತ್ತಿಯವ್ರ ಕವನ ಸಂಕಲನದೊಳಗ ಎಷ್ಟೆಲ್ಲಾ ಅಜ್ಜಾರ್ ಪ್ರೋತ್ಸಾಹ ಮಾಡ್ರಿ. ನೀವ್ ಹೆಂಗೆಲ್ಲ ಕವನ ಬರವರ್ಕೊಂಡ ನಮ್ಮ ಮಠಕ್ ತಗೊಂಡ್ ಬಾ, ನಾ ಎಲ್ಲಾ ಎಡಿಟ್ ಮಾಡಿ ಇದನ್ ಮಾಡ್ತನು. ನಮ್ಮ ಊರಾಗಿನ ಹೊಸ ಕವಿ ಇವ್ರತ ಎಲ್ಲಾ ನಮ್ಗ ಎಷ್ಟ್ ಇದನ್ ಮಾಡಿರವ್ರಿ. ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ. ಮತ್ ಮರ್ದಿನ ಹೋಗ್ಬಿಟ್ಲೆ ಮತ್ ಹೆಚ್ಚಾತ್ರಿ. ಅದ್ ಫೀಸ್ ದಂಡ ತುಂಬಿ ಎಲ್ಲಾರಿ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ. ನಮಗ್ರಿ ಅಜ್ಜಾರ್ ಇಂತೆಲ್ಲಾ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ. ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ. ಅಜ್ಜಾರ್ ಒಂದ್ ಇಂಥದೆಲ್ಲ ಸಹಿಸ್ಕೊಳಕ್ ಆಗಲ್ದಾರ ಕಮಾಂಡ್ ಅವ್ರ ಮೇಲೆ ಆರೋಪ ವರ್ಷಾರಿ. ತಮ್ಮ ಬೇರೆ ಬೈಲ್ದಾರ್ಕ್ರಿ. ನನ್ನ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸಾಯಿನವ್ರು. ಮೂಡಲಗಿ ತಾಲೂಕ ಶಿವಾಪುರ. ನಮ್ಮ ಮೂಡಲಗಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿಸಿದ್ದೇಶ್ವರ ಮಠ ಐತಿ. ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬೋದಾರು ಅವ್ರ ಮ್ಯಾಲ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು. ಅದಕ್ಕ ಅದ ರುಜುವಾತ್ ಆಗ್ಬೇಕು ಮತ್ ನಮ್ಮ ಸ್ವಾಮಿಗಳು ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು. ಮತ್ತ ಯಾರ ಇದ್ ಮಾಡ್ಯಾರಲ್ಲ ಅವ್ರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಬೇಕು. ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ. ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು? ನಾವು ನಮ್ಮ ಊರಿಂದ 7-8 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕಕ್ಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಯಾಕೆ ಮಾಡ್ಬೇಕತ್ತು? ಹೆಣ್ಮಕ್ಳು ಅಂದ್ರಿ ಪ್ರತಿ ಅಮಾಸಿಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ. ಬೇರೆ ಊರಿಂದ ಪ್ರತಿ ಅಮಾಸಿಗೆ ಅಜ್ಜಗ ನಡ್ಕೊಳಕ ಭಕ್ತರು ಬೇರೆ ಬೇರೆ ಊರಿಂದ ಎಲ್ಲಾರು ಬರತಾರ. ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತಿ ಬರೋದು ಕಾಮನ್. ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರು, ನಮ್ಮ ಹೆಂಡ್ರು ಹೋಗ್ತಾರು, ಎಲ್ಲಾರು ಹೋಗ್ತಾರ. ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಊಟ ಮಾಡಿ ಒಂದ್ 5 ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟ ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಯಾಕ ಮಾಡೋ ಸಂದರ್ಭದಾಗ ಅಜ್ಜಾರ ಪಾಪ ಭಕ್ತರಿಗೆ ಏನಾರ ಆದಿತ್ತ ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ. ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ. ನಮ್ಮ ಮಠದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ಕಿಲ್ಲ. ಇವ್ರ ಅಜ್ಜಾರ ಬಂದ್ಮೇಲ ಏನೋ ಒಂದು ಜಾತ್ರೆ ಆತು ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂತ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಆಗಾಕೈತಿ. ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ. ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಸ್ಯಾರ ಅದು ಸಾಬೀತಾಗಬೇಕು. ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು. ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ನಮ್ಮ ಅಜ್ಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು. ನನ್ನ ಹೆಸರು ಮಾಂತೇಶ್ ಕುರ್ಚಿ.